ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲಾಯರ್ಸ್ ನ್ಯೂಸ್ ಚಾನಲ್. ದೇಶದ ಆರ್ಥಿಕತೆಯ ಕೇಂದ್ರ ಬಿಂದು ಆಗಿರುವಂಥ ಷೇರು ಮಾರುಕಟ್ಟೆ ನೆನ್ನೆ ಒಂದೇ ದಿವಸ ಸುಮಾರು 1,000 ಪಾಯಿಂಟ್ ಕುಸಿತವಾಗಿ ಅಂದಾಜು 10 ಲಕ್ಷ ಕೋಟಿ ಹೂಡಿಕೆದಾರರಿಗೆ ನಷ್ಟ ಆಗಿದೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್? 1,000 ಕೋಟಿ ಪಾಯಿಂಟ್ ಕುಸಿತದಿಂದ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಿಗೆ ಸುಮಾರು 10 ಲಕ್ಷ ಕೋಟಿ ಅಂದರೆ ಕರ್ನಾಟಕದ 3 ಬಜೆಟ್ ಅಷ್ಟು ಹಣ, 3 ವರ್ಷದ ಬಜೆಟ್ ಅಷ್ಟು ಹಣ ಒಂದೇ ದಿನ ಹೂಡಿಕೆದಾರರಿಗೆ ಲಾಸ್ ಆಗಿದೆ. ಓಕೆ, ಹಾಗಂತ ಏನು ಭಾರತದಲ್ಲಿ ಭ್ರಷ್ಟಾಚಾರ ನಿಂತಿದೆಯಾ? ಖಂಡಿತ ಇಲ್ಲ. ಭ್ರಷ್ಟಾಚಾರ ಅತಿ ಹೆಚ್ಚಲ್ಲಿ ನಡೀತಾ ಇದೆ. ಸಾಮಾನ್ಯ ಜನ ಇವತ್ತೇನಾದರೂ ಒಂದು ತಾಲಿ ಚೈನು ಮನೆಯಲ್ಲಿ ಹೆಣ್ಮಗಳಿಗೋ ಅಥವಾ ಯಾರಿಗಾರು ಮನೆಯಲ್ಲಿ ಮದುವೆ ಮಾಡಲಿಕ್ಕೆ ತಾಲಿ ಚೈನ್ ಮಾಡಲಿಕ್ಕೆ ಒಂದು 25ರಿಂದ 30 ಲಕ್ಷ ಬೇಕು. ಯಾಕೆ ಅಂತಂದರೆ 10 ಗ್ರಾಮ್ ಚಿನ್ನದ ಬೆಲೆ 1.5 ಲಕ್ಷ ದಾಟಿದೆ. ಅಂದರೆ 1 ಗ್ರಾಮ್ ಚಿನ್ನದ ಬೆಲೆ 15,000 ದಾಟಿದೆ. ಸೊ ನೀವು ಕೇಳ್ಬೋದು, ಭ್ರಷ್ಟಾಚಾರಕ್ಕೂ ಚಿನ್ನಕ್ಕೂ ಏನು ಡಿಫ್ರೆನ್ಸು ಅಂತ. ನೋಡಿ, ಸಾಮಾನ್ಯವಾಗಿ ಜನರಿಗೆ ಅರ್ಥ ಆಗ್ತಿರೋಂಥ ವಿಚಾರ ಏನು ಅಂತಂದರೆ, ಭ್ರಷ್ಟಾಚಾರ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಭ್ರಷ್ಟಾಚಾರ ಮಾಡ್ತಾ ಇರೋದು ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ IAS, ಭ್ರಷ್ಟ IPS, ಇನ್ಸ್ಪೆಕ್ಟರ್, ತಹಸೀಲ್ದಾರ್, DC, MLA, MP, ಈ ರೀತಿ ಮಿನಿಸ್ಟ್ರುಗಳು. ಅದು ಭಾರತದ ಕೇಂದ್ರ ಸರ್ಕಾರದಾಗಿರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು, ಎಲ್ಲರೂ ಕೂಡ ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಈಗ ಸಾವಿರಾರು ಕೋಟಿ ಲೂಟಿ ಮಾಡಿದಾಗ ಅದನ್ನು ಎಲ್ಲಿಡಬೇಕು? ಈಗ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಪ್ರಕಾರ 1 ಕೋಟಿ ರೂಪಾಯಿ ಅಂತಂದರೆ ಒಂದು ಟೂರಿಸ್ಟ್ ಬ್ಯಾಗ್ ನೀವು ಒಬ್ಬ ಮನುಷ್ಯ ಹೊರ್ಲಿಕ್ಕಾಗಲ್ಲ. 1 ಕೋಟಿ ರೂಪಾಯಿ ಒಂದು ದೊಡ್ಡ ಟೂರಿಸ್ಟ್ ಬ್ಯಾಗ್ ತುಂಬ 1 ಕೋಟಿ ರೂಪಾಯಿ ತುಂಬ ಹೋಗುತ್ತೆ. ಸೊ ಈ 1 ಕೋಟಿ ರೂಪಾಯಿ ನೀಡಲಿಕ್ಕೆ ದೊಡ್ಡ ಟೂರಿಸ್ಟ್ ಬ್ಯಾಗ್ ತುಂಬ ಕಷ್ಟ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಇವರು, ಅದನ್ನು ಇಟ್ಟರೆ ಆ ನೋಟು ವಾಸನೆ ಬರುವಂಥ ಚಾನ್ಸಸ್ ಇರ್ತದೆ, ಅಥವಾ ನೋಟು ಬದಲಾವಣೆನ ಆಗಿಬಿಟ್ರೆ ನೋಟುಗಳನ್ನ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಈಗ ಈ ಭ್ರಷ್ಟಾಚಾರಿಗಳು ಒಂದು ಈಸಿ ಮೆಥಡನ್ನು ಕಂಡುಹಿಡ್ಕೊಂಡಿದ್ದಾರೆ. ಈಗ 1 ಕೋಟಿ ರೂಪಾಯಿನ ಚಿನ್ನ ಖರೀದಿ ಮಾಡಿದ್ರೆ ಒಂದೇ ಒಂದು ಬಿಸ್ಕೆಟ್ಟು, ಇಷ್ಟಕ್ಕಲ್ಲ ಬಿಸ್ಕೆಟ್ಟು, 1 kg ಬಿಟ್ಕಿಸಿಷ್ಟು ನೀವು ಜೋಬಲ್ ಹಾಕ್ಕೊಬೋದು, ಯಾರಿಗೂ ಗೊತ್ತಾಗಲ್ಲ. ಆ 1 kg ಬಿಸ್ಕೆಟ್ಟಿನ ಬೆಲೆ 1.5 ಕೋಟಿ. ಅದೇ 1.5 ಕೋಟಿ ರೂಪಾಯಿ ಬೇಕು ಅಂದರೆ ಒಂದು ದೊಡ್ಡ ಟೂರಿಸ್ಟ್ ಬ್ಯಾಗ್ ತುಂಬ ಕ್ಯಾಶ್ ಬರುತ್ತೆ. ಹಾಗಾಗಿ ಇವತ್ತು ಭಾರತವನ್ನು ಲೂಟಿ ಮಾಡ್ತಾ ಇರೋಂಥ ಭ್ರಷ್ಟ ರಾಜಕಾರಣಿಗಳು, MLAಗಳು, MP ಗಳಾಗಿರ್ಬೋದು, ಭ್ರಷ್ಟ ಅಧಿಕಾರಿಗಳು, IAS, IPS, ತಹಸೀಲ್ದಾರು, DC, ಒಬ್ಬ PDO ಇಂದ ಹಿಡಿದು ಇವರೆಲ್ಲ ಲೂಟಿ ಮಾಡಿ, ಇವ್ರುಗಳೆಲ್ಲ ಮುಂಚೆ ಜಮೀನಲ್ಲಿ ಇನ್ವೆಸ್ಟ್ ಮಾಡ್ದಾಗ ಜಮೀನಲ್ಲೂ ಇನ್ವೆಸ್ಟ್ ಮಾಡಿದ್ದಾರೆ. ಬೇರೆ ಬೇರೆ ರೀತಿ ಮನೆಗಳು, ಗಾಡಿ ಎಲ್ಲ ಆಗಿಬಿಟ್ಟಿದೆ, ಬೇನಾಮಿನೂ ಆಗಿದೆ. ಈಗ ಬರ್ತಾ ಇರುವಂಥ ಅತಿ ಹೆಚ್ಚಿನ ಹಣವನ್ನು ಇವ್ರುಗಳು ಚಿನ್ನದ ರೂಪಕ್ಕೆ, ಅಂದರೆ ಒಬ್ಬೊಬ್ಬ ಭ್ರಷ್ಟ MLA, ಮಿನಿಸ್ಟ್ರುಗಳು, MP ಗಳ ಬಳಿ 1000 kg ಚಿನ್ನ, 5,000 kg ಚಿನ್ನ, 10,000 kg ಚಿನ್ನ, 20,000 kg ಚಿನ್ನ, 50,000 kg ಚಿನ್ನ ಸ್ಟಾಕ್ ಇರುವಂಥ ಮಿನಿಸ್ಟ್ರುಗಳು, ರಾಜಕಾರಣಿಗಳು ಭಾರತ ದೇಶದಲ್ಲಿ ಇದ್ದಾರೆ ಅಂತ ನೀವು ನಂಬ್ತೀರಾ? ನಂಬಲೇಬೇಕು. ಎಂಟೈರ್ ಇವರು ದೇಪುತ್ತಿರುವ, ಈಗ ನಾನು 3 ಪಕ್ಷದವರು, ಈಗ JDS, ಕಾಂಗ್ರೆಸ್, BJP, 3 ಪಕ್ಷದಲ್ಲೂ ನೋಡಿ ಭ್ರಷ್ಟಾಚಾರಿಗಳು. 3 ಪಕ್ಷದವ್ರಿಗೆ ಅಧಿಕಾರ ಬೇಕು. ಯಾಕೆ ಅಂತಂದರೆ ನೀವು ಕರ್ನಾಟಕದ ಬಜೆಟ್ 4 ಲಕ್ಷ ಕೋಟಿ, ಇದನ್ನು ಇವರು ನಿಮ್ಮ ತೆರಿಗೆ ಹಣವನ್ನು ನುಂಗಿ ನೀರು ಕುಡಿದು ಅದನ್ನು ಅವ್ರ ಮಕ್ಕಳು, ಮೊಮ್ಮಕ್ಕಳು, 10 ತಲೆಮಾರಿಗೆ ಸ್ಟಾಕ್ ಮಾಡೋದಿದೆಯಲ್ಲ, ಅದರಿಂದ ಈ ಭ್ರಷ್ಟಾಚಾರ ನಡೀತಾನೇ ಇದೆ. ರಣ್ಯರಾವ್ ಅವರ ಕೇಸಲ್ಲಿ DRI ಹೇಳಿದ್ದು, ಒಟ್ಟು 2 ವರ್ಷದಲ್ಲಿ ಆಕೆ ತಂದಂಥ ಚಿನ್ನದ ಮೊತ್ತ ಅಂತಂದರೆ 324 kg. ಒಂದು DGP ಮಗಳು ದುಬೈಯಿಂದ 324 kg ಚಿನ್ನ ಅಂತಂದರೆ ಹೆಚ್ಚು ಕಮ್ಮಿ ಇವತ್ತಿನ ಬೆಲೆನಲ್ಲಿ 500 ಕೋಟಿ ರೂಪಾಯಿ. 500 ಕೋಟಿ ರೂಪಾಯಿ ಎಲ್ಲಿಂದ ಬಂತು? ಒಂದು ಸೆಕೆಂಡ್ ಭ್ರಷ್ಟಾಚಾರಿಗಳು ಅಥವಾ ಅವ್ರ ಹತ್ರ ಪರ್ಚೇಸ್ ಮಾಡಿ ಅದನ್ನು ಭ್ರಷ್ಟಾಚಾರದ ಹಣವನ್ನು ಚಿನ್ನದ ರೂಪದಲ್ಲಿ ಕನ್ವರ್ಟ್ ಮಾಡಿ ಇಟ್ಕೊಂಡಿರುವಂಥ ಕರ್ನಾಟಕದ ರಾಜಕಾರಣಿಗಳಾಗಿರ್ಬೋದು, ಭ್ರಷ್ಟ MLAಗಳಾಗಿರ್ಬೋದು, ಭ್ರಷ್ಟ ಮಿನಿಸ್ಟ್ರುಗಳಾಗಿರ್ಬೋದು, 3 ಪಕ್ಷದ ರಾಜಕಾರಣಿಗಳಾಗಿರ್ಬೋದು, ಭಾರತದಲ್ಲಿರುವಂಥ ರಾಜಕಾರಣಿಗಳಾಗಿರ್ಬೋದು, ಎಲ್ಲರೂ ಅಷ್ಟೇ. ಆಮೇಲೆ ಭಾರತದ ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಚಿನ್ನಕ್ಕೆ ತಾವು ಕದ್ದಿರುವಂಥ ಹಣವನ್ನು ಚಿನ್ನಕ್ಕೆ ನೀವು ಏನೂ ಮಾಡಲಿಕ್ಕಾಗಲ್ಲ. ಒಂದು ರೂಮಲ್ಲಿ ಬೇಕಾದ್ರೆ 10,000 kg ಅಂತ ಇಟ್ಟರೆ ಅದು ಹೆಚ್ಚು ಕಮ್ಮಿ 15,000 ಕೋಟಿ. 15,000 ಕೋಟಿ ಇಡೋಕ್ಕೆ ನೀವು ಒಂದು ದೊಡ್ಡ ಮನೆಯೇ ಬೇಕಾಗತ್ತೆ. ಅದೇ ನಿಮಗೆ ಅದನ್ನೇ ಬೇಕಾದ್ರೆ ಒಂದು 10,000 ಚಿನ್ನದ ಬಿಸ್ಕೆಟ್ಟು ಅಂತಂದರೆ ಹೆಚ್ಚು ಕಮ್ಮಿ ನಿಮಗೆ ಒಂದು ಅರ್ಧ ರೂಮಲ್ಲಿ ಮುಗಿದೋಗುತ್ತೆ. ಚಿನ್ನಕ್ಕೆ ಬೇಡಿಕೆ ಭಾರತದಲ್ಲಿ ಯಾಕೆ ಏರ್ತಾ ಇದೆ ಅಂತಂದರೆ, ಇವತ್ತು 15 ಲಕ್ಷ, 1.5 ಲಕ್ಷ, 10 ಗ್ರಾಮ್ಗೆ 1.5 ಲಕ್ಷ, 1 kg ಚಿನ್ನ, 1.5 ಕೋಟಿ ಭಾರತದಲ್ಲಿ ಇವತ್ತು. ಇದಕ್ಕೆ ಮೂಲ ಕಾರಣ ನಿಮ್ಮನ್ನು ಲೂಟಿ ಮಾಡ್ತಾ ಇರುವಂಥ ಭ್ರಷ್ಟ ರಾಜಕಾರಣಿಗಳು. ಅವ್ರಿಗೆ ನೀವೇ ಓಟ್ ಹಾಕ್ತಾ ಇದ್ದೀರಾ, ಅವ್ರಿಗೆ ನೀವೇ ಟ್ಯಾಕ್ಸ್ ಕಟ್ತಾ ಇದ್ದೀರಾ. ಓಟ್ ಹಾಕೋದ ಮೇಲೆ ಅವ್ರು ಅಧಿಕಾರಕ್ಕೆ ಬರ್ತಾರೆ, ನಿಮ್ಮ ಹತ್ರ ನ್ಯಾಚುರಲ್ ಟ್ಯಾಕ್ಸ್ ತಗೊಳ್ತಾರೆ. ಈ ಭ್ರಷ್ಟಾಚಾರ ನಿಲ್ಲಬೇಕು ಅಂತಂದರೆ ಒಂದು ಹೊಸ
ರಾಜಕೀಯ ಬದಲಾವಣೆ ಕರ್ನಾಟಕದಲ್ಲಿ ಭಾರತದಲ್ಲಿ ಬೇಕಾಗಿದೆ ಅಂತ ಹೇಳುತ್ತಾ ಈ ಮೂರೂ ಪಕ್ಷಗಳು JCB ಪಕ್ಷಗಳನ್ನು ದೂರ ಇಟ್ಟು ಒಂದು ಹೊಸ ರಾಜಕೀಯ ನಾಯಕತ್ವವನ್ನು ತರಬೇಕಾಗಿದೆ. ಅವನ ಬರ್ಡೇ ಇವನ್ ಬರ್ಡೇ, ಅವನ BJP ಆದಮೇಲೆ ಕಾಂಗ್ರೆಸ್ ಆದಮೇಲೆ JDS BJP, ಇದೇ ರೀತಿ ಮೂರೂ ಪಕ್ಷಗಳು ನಿಮ್ಮನ್ನು ಮಂಗ ಮಾಡಿಕೊಂಡು ಲೂಟಿ ಮಾಡಿಕೊಂಡು ನೀವು ಕಟ್ತಾರಂಥ ತೆರಿಗೆಯನ್ನು ಮಾಡಿಕೊಂಡು ಧರ್ಮಸ್ಥಳದ ವಿಚಾರದಾಗಿರ್ಬೋದು ಅನ್ಯಾಯ ಮಾಡಿದ್ರು, ರೈತರ ವಿಚಾರದಲ್ಲಾಗಿರ್ಬೋದು ಬೆಲೆ ಕೊಡದೆ ಅನ್ಯಾಯ ಮಾಡಿದ್ರು, ಬಡವರ ಮನೆಗಳಿಗೆ JCBನ ಬುಲ್ಡೋಸ್ಗಳನ್ನು ನುಗ್ಸಿದ್ರು. 700 ರೇಪ್ ಆಗಿದೆ ಕರ್ನಾಟಕದಲ್ಲಿ. ಪೊಲೀಸವರಂತೂ ಪೋಲಿಗಳ ರೀತಿ ಪೋಲಿಗಳು ಕ್ರಿಮಿನಲ್ಗಿಂತ ಹದಗೆಟ್ಟಿದ್ದಾರೆ. ಇಷ್ಟು ಹದಗೆಟ್ಟಿರುವಂಥ ವ್ಯವಸ್ಥೆಗೆ ಮೂಲ ಕಾರಣ ನೀವು ಓಟ್ ಹಾಕಿರುವಂಥ ಭ್ರಷ್ಟ ರಾಜಕಾರಣಿಗಳು, ಮೂರೂ ಪಕ್ಷದ ನಾಯಕರುಗಳು, ಪದೇ ಪದೇ ನಿಮ್ಮನ್ನು ಭಾಷಣಗಳಲ್ಲಿ ಮುಳುಗಿಸ್ತಿರುವ ಅವರ ನಾಯಕರುಗಳು. ಬದಲಾವಣೆ ಬೇಕು ಅಂತಂದರೆ ಖಂಡಿತವಾಗಿ ಇವತ್ತಲ್ಲ ನಾಳೆ ನಮ್ಮಂಥವ್ರು ರಾಜಕೀಯಕ್ಕೆ ಬಂದೇ ಬರ್ತೀವಿ. ಡೇ ಇಸ್ ನಾಟ್ ಫಾರ್ ಐ ವಿಲ್ ಬಿಕಮ್ CM. ನಿಮ್ಮ ಜೇಬಲ್ಲಿ ದುಡ್ಡು ಇರಬೇಕು, ನಿಮ್ಮ ಅಕೌಂಟಲ್ಲಿ ದುಡ್ಡು ಇರಬೇಕು, ನಿಮ್ಮ ಮುಖದಲ್ಲಿ ನಗು ಇರಬೇಕು, ನೀವು 7 ಕೋಟಿ ಜನ ಚೆನ್ನಾಗಿರಬೇಕು. ಗೆದ್ದು ಬಂದಂಥ ರಾಜಕಾರಣಿಗಳು ನಿಮ್ಮ ಸೇವೆ ಮಾಡಬೇಕೇ ಹೊರತು ನಿಮ್ಮನ್ನು ATM ಥರ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಭಾರತದಲ್ಲಿ 1,000 ಸೆನ್ಸೆಕ್ಸ್ ಕುಸಿದಿದೆ. 10 ಲಕ್ಷ ಕೋಟಿ ಹೂಡಿಕೆದಾರರಿಗೆ ಲಾಸ್ ಆಗಿದೆ. ಭಾರತದಲ್ಲಿ ಚಿನ್ನದ ಬೆಲೆ 1 kgಗೆ 1.5 ಕೋಟಿಗೆ ಏರಿದೆ. 10 ಗ್ರಾಮಿನ ಬೆಲೆ 1.5 ಲಕ್ಷಕ್ಕೆ ಏರಿದೆ. ಬೆಳ್ಳಿಯ ಬೆಲೆ 3 ಲಕ್ಷ ದಾಟಿದೆ. 1 kg ಬೆಳ್ಳಿಯ ಬೆಲೆ 3 ಲಕ್ಷ ದಾಟಿದೆ. ನಿಮ್ಮ ಹಣವನ್ನು ಲೂಟಿ ಮಾಡ್ತಾರಂಥ ಭ್ರಷ್ಟರು ಇವಾಗ ಗೋಲ್ಡ್ ಆ್ಯಂಡ್ ಬೆಳ್ಳಿನಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ನಮ್ಮ ಮುಖಕ್ಕೂ ನಮ್ಮ ನ್ಯೂಸ್ಗೂ ಎರಡಕ್ಕೂ ಸಹ ಮೇಕಪ್ ಇಲ್ಲ. ಧನ್ಯವಾದಗಳು. ಕಣದಲ್ಲೂ ಕನ್ನಡವೇ ರಾಜಿಸಲಿ. ಧನ್ಯವಾದಗಳು.